ಮೂರನೇ ದಿನದ ಕಲಾಪದಲ್ಲಿ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿರಲಿದ್ದಾರೆ. ಇನ್ನು ಪಂಚಮಸಾಲಿ ಲಾಠಿ ಚಾರ್ಜ್ ಚರ್ಚೆ ಆಗಿರಬಹುದು. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಲಿದ್ದಾರೆ. ಮೂರನೇ ದಿನದ ಕಲಾಪದಲ್ಲಿ ಬಿಜೆಪಿ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪಂಚಮಸಾಲಿ ಲಾಠಿ ಚಾರ್ಜ್ ಬಗ್ಗೆಯೂ ಕೂಡ ಚರ್ಚೆ ಮಾಡಲಿದ್ದಾರೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಂದು ವಫ್ ಪ್ರಕರಣದ ಹೋರಾಟದಲ್ಲಿ ಕೈ ಜೋಡಿಸಲು ಸೂಚನೆಯನ್ನ ನೀಡಲಾಗಿದೆ. ವಫ್ ಪ್ರತ್ಯೇಕ ಪ್ರವಾಸ, ಪ್ರತ್ಯೇಕ ಹೋರಾಟ ಇದು ಪ್ರತಿಧ್ವನಿಸದಂತೆ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ. ಇನ್ನು ಕಲಾಪದಲ್ಲಿ ತಕರಾರು ಎತ್ತದಂತೆ ಯತ್ನಾಳ್ ತಂಡಕ್ಕೆ ಮನವೊಲಿಕೆಯನ್ನು ಕೂಡ ಮಾಡಲಾಗಿದೆ. ಆಂತರಿಕ ಜಗಳ, ಪ್ರತಿಷ್ಠೆ, ನಾಯಕತ್ವದ ಪೈಪೋಟಿಗೆ ಬ್ರೇಕ್ ಅನ್ನ ಹಾಕಲಿದ್ದಾರೆ. ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಒಗ್ಗಟ್ಟಾಗಿ ಪಂಚಮಸಾಲಿ ಅಸ್ತ್ರವನ್ನ ಬಳಕೆ ಮಾಡಿಕೊಂಡಿದ್ರು. ಇವತ್ತು ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಪಂಚಮಸಾಲಿ ಲಾಠಿ ಚಾರ್ಜ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಸಮರವನ್ನ ಸಾರಿದ್ರು. ಇವತ್ತು ಕೂಡ ವಫ್ ಪ್ರಕರಣದ ಹೋರಾಟದಲ್ಲಿ ಕೈ ಜೋಡಿಸಲು ಸೂಚನೆಯನ್ನ ಕೊಡಲಾಗಿದೆ. ಇನ್ನು ವಫ್ ಪ್ರತ್ಯೇಕ ಪ್ರವಾಸ ಏನ್ ಮಾಡಿದ್ರು ಬಿಜೆಪಿಯಲ್ಲಿ, ಅದರ ಜೊತೆಗೆ ಪ್ರತ್ಯೇಕ ಹೋರಾಟವನ್ನು ಕೂಡ ಮಾಡಿದ್ರು. ಈ ವಿಚಾರ ಸದನದಲ್ಲಿ ಪ್ರತಿಧ್ವನಿಸಬಾರದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಲಾಪದಲ್ಲಿ ಯತ್ನಾಳ್ ತಂಡಕ್ಕೂ ಕೂಡ ಈಗ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ಕೂಡ ತಕರಾರು ತೆಗಿಬೇಡಿ ಅಂತ ಮನವೊಲಿಕೆಯನ್ನ ಮಾಡಿದ್ದಾರೆ. ಬಿಜೆಪಿ ಮನೆಯಲ್ಲಿ ಸದನದ ಮೂರನೇ ದಿನದ ಒಗ್ಗಟ್ಟು ಕೂಡ ಪ್ರದರ್ಶನ ಆಗಲಿದೆ. ರೆಬಲ್ ಶಾಸಕರು ಸೇರಿ ಎಲ್ಲರನ್ನು ಒಟ್ಟಾಗಿಸುವ ತಂತ್ರ ಸಕ್ಸಸ್ ಆಗಿದೆ. ಇನ್ನು ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪ್ಲಾನ್ ವರ್ಕೌಟ್ ಆಗಿದೆ. ರೆಬಲ್ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಹೋರಾಟಕ್ಕೆ ರೂಪುರೇಷೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ತಮ್ಮ ಕೊಠಡಿಯಲ್ಲಿ ಯತ್ನಾಳ್, ರಮೇಶ್ ಜೊತೆ ಅಶೋಕ್ ಸಭೆಯನ್ನ ಮಾಡಿದ್ದಾರೆ. ಇಂದು ವಫ್ ವಿರುದ್ಧ ಹೋರಾಟದಲ್ಲೂ ಕೂಡ ಕೈ ಜೋಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ವಫ್ ಕೇಸ್ನಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲು ಕೇಸರಿ ಪಡೆ ಚಕ್ರ ವ್ಯೂಹವನ್ನ ರಚಿಸಿದೆ. ಮುಂದಿನ ಸದನದ ಚರ್ಚೆಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊದಲ ದಿನ ನಡೆದ ಗೊಂದಲದಿಂದ ಕೇಸರಿ ಪಡೆ ಈಗ ಎಚ್ಚೆತ್ತುಕೊಂಡಿದೆ. ಅಶೋಕ್ ಮಾತಿನ ಬಳಿಕ ಒಗ್ಗಟ್ಟಿನಿಂದ ಹೋರಾಡಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ರೆಬಲ್ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಹೋರಾಟಕ್ಕೆ ರೂಪುರೇಷೆಯನ್ನು ಕೂಡ ಈಗಾಗಲೇ ರೆಡಿ ಮಾಡಿಟ್ಕೊಂಡಿದ್ದಾರೆ. ತಮ್ಮ ಕೊಠಡಿಯಲ್ಲಿ ಯತ್ನಾಳ್, ರಮೇಶ್ ಜೊತೆ ಅಶೋಕ್ ಸಭೆಯನ್ನ ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಮಾಡಬೇಕು, ಯಾವ ರೀತಿ ನಮ್ಮ ಹೋರಾಟ ಮಾಡಬೇಕು ಅಂತ ರೂಪುರೇಷೆಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಆನಂದ್? ಸಹಿತ ಪ್ರಮುಖವಾಗಿ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತದಿಂದ ಬಹಳಷ್ಟು ಒಂದು ಮುಜುಗರಕ್ಕೆ ಬಿಜೆಪಿ ನಾಯಕರು ಒಳಗಾಗಿದ್ರು. ಈಗ ಅಂತಿಮವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸದನದ ಹೊರಗಡೆ ಹೇಗೆ ಇದ್ರು ಕೂಡ ಸದನದ ಒಳಗಡೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಅಶೋಕ್ ಅವರು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಿನ್ನೆ ಅವರು ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರನ್ನ ತಮ್ಮ ಕೊಠಡಿಗೆ ಕರೆಸ್ಕೊಂಡು ಸಂಧಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾವು ಹೊರಗಡೆ ಒಗ್ಗಟ್ಟಿನಿಂದ ಹೋರಾಡಬೇಕು, ಜೊತೆಗೆ ಪಂಚಮಸಾಲಿ ವಿಚಾರದಲ್ಲಿ ಲಾಠಿ ಚಾರ್ಜ್ ಆಗಿದೆ. ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಜೊತೆಗೆ ವಿಚಾರವನ್ನು ಕೂಡ ಮುಂದೆ ಬರ್ತಾ ಇದೆ. ಆ ವಕ್ಫ್ ವಿಚಾರದಲ್ಲಿ ಸರ್ಕಾರವನ್ನು ತೀವ್ರವಾಗಿ ತರಾಟೆಯನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸದನದಲ್ಲಿ ಮಾತನಾಡಿದಾಗ ಮಾತ್ರ ಅದು ಸಾಧ್ಯ ಅನ್ನೋ ಒಂದು ವಿಚಾರವನ್ನು ಅಶೋಕ್ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಶೋಕ್ ಅವರ ಮನವೊಲಿಕೆಗೆ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಸ್ ಅಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖವಾಗಿ ಆಡಳಿತ ಪಕ್ಷದ ವಿರುದ್ಧ ಮಿಗಿಬೀಳೋದಕ್ಕೆ ಪ್ರತಿಪಕ್ಷದ ನಾಯಕರು ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಇವರು ಪ್ರತ್ಯೇಕವಾಗಿ ವಕ್ಫ್ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರು. ಜೊತೆಗೆ ಎರಡನೇ ಹಂತದಲ್ಲೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ರು. ಇದೇ ವಿಚಾರವನ್ನ ಬಿಜೆಪಿಯಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಆಡಳಿತ ಪಕ್ಷದ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದ್ರೆ ಅದಕ್ಕೆ ಆಸ್ಪದವನ್ನ ಕೊಡಬಾರ್ದು, ಜೊತೆಗೆ ವಿಪಕ್ಷದ ನಾಯಕರಿಗೆ, ಆಡಳಿತ ಪಕ್ಷದ ನಾಯಕರಿಗೆ ಆಹಾರ ಆಗಬಾರ್ದು ಅಂತ ಪ್ರಮುಖವಾಗಿ ಅಶೋಕ್ ಮತ್ತೆ ಯತ್ನಾಳ್ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ನಿನ್ನೆ ಈ ಎರಡು ತಂಡಗಳು, ಈ ಎರಡು ಒಂದು ಗುಂಪೇನಿದೆ, ಭಿನ್ನಮತೀಯ ಗುಂಪು, ಇವರು ಪರಸ್ಪರ ಕೂತ್ಕೊಂಡು ಒಂದು ಸಂಧಾನವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ವಕ್ಫ್ ಮತ್ತೆ ಪಂಚಮಸಾಲಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಮ್ಮಲ್ಲಿರ್ತಕ್ಕಂಥ ಭಿನ್ನಮತವನ್ನು ತೋರಿಸ್ಕೊಳ್ಬಾರ್ದು. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸದನದಲ್ಲಿ ಹೋರಾಟವನ್ನ ಮಾಡಬೇಕು. ಈ ಒಂದು ವಿಚಾರವನ್ನ ರಾಜ್ಯದ ಮನೆ ಮನೆಗೂ ಕೂಡ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸದನದಲ್ಲಿ ಮಾತನಾಡಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಸದನದಲ್ಲಿ ತಮ್ಮ ಎಲ್ಲ ಒಂದು ಭಿನ್ನಮತವನ್ನ ಪಕ್ಕಕ್ಕಿಟ್ಟು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಅಶೋಕ್ ಮತ್ತೆ ಯತ್ನಾಳ್ ಅವರು ತೀರ್ಮಾನ ಮಾಡಿದ್ದಾರೆ. ಸಾಹಿತ್ಯ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. Thank you.